ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಿಂದ ಕುಮಾರಿ ಔಟ್ ಆಗಿದ್ದಾರೆ, ಎಲಿಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇದಕ್ಕೆಲ್ಲ ಕಾರಣ ಏನು ಟಾಸ್ಕ್ ಕೊಟ್ಟಿದ್ರು ಕುಮಾರಿಗೆ ಔಟ್ ಆಗೋದಕ್ಕೆ ಅಂತೆಲ್ಲ ಹೇಳ್ತೀನಿ ಬನ್ನಿ. ಮೊದಲಿಗೆ ಕುಮಾರಿನ ನೀವು ಮೊನ್ನೆ ಎಪಿಸೋಡಲ್ಲೆಲ್ಲ ನೋಡೇ ಇರ್ತೀರಾ, ಆದರೆ ನಿನ್ನೆ ಎಪಿಸೋಡಲ್ಲಿ ನೀವು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಸ್ಟೇಜ್ ಮೇಲೆ ಚಂದನ್ ಶೆಟ್ಟಿ ಟೀಮ್ ಬಂದಾಗ ಕುಮಾರಿ ಅಲ್ಲಿ ಇರಲೇ ಇಲ್ಲ. ಅದರಂತೆಯೇ ಕಲರ್ಸ್ ಕನ್ನಡದವರು ಕೂಡ ನಿನ್ನೆಯಿಂದ ಒಂದು 7-8 ಪ್ರೋಮೋ ಬಿಟ್ಟಿದ್ದಾರೆ. ಆ 7-8 ಪ್ರೋಮೋದಲ್ಲೂ ಕೂಡ ಕುಮಾರಿ ಎಲ್ಲಿಯೂ ಕೂಡ ಕಾಣಿಸ್ಕೊಂಡಿಲ್ಲ. ಈಗ ತುಂಬ ಜನ ಹೇಳ್ತಿದ್ದಾರೆ ಕುಮಾರಿಯಿಂದ TRP ತೆಗೆದುಕೊಳ್ಳಲು ಕಲರ್ಸ್ ಕನ್ನಡದವರು ಈ ಗಿಮಿಕ್ ಮಾಡ್ತಿದ್ದಾರೆ. ಅಂದರೆ ಕುಮಾರಿನ ತೋರಿಸ್ಲಿಲ್ಲ ಅಂದರೆ ಆಗ ಕಲರ್ಸ್ ಕನ್ನಡ TRP ಜಾಸ್ತಿ ಆಗುತ್ತೆ. ಕುಮಾರಿನ ಎಲಿಮಿನೇಟ್ ಮಾಡಿಬಿಟ್ಟಿದ್ದಾರೆ, ಕುಮಾರಿ ಬರಲಿಲ್ಲ ಅಂದರೆ ನಾವು ಬಿಗ್ ಬಾಸೇ ನೋಡಲ್ಲ ಅಂತ ಜನಗಳ ಮೈಂಡ್ಸೆಟ್ ತುಂಬ ಜನದ್ದು ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಇದೆಲ್ಲ ಹಾಗೆ ಆಗುತ್ತೆ. ಸೊ ಆಮೇಲೆ ಕುಮಾರಿನ ಸುದೀಪ್ ಸರ್ ಡೈರೆಕ್ಟಾಗಿ ಸ್ಟೇಜ್ ಮೇಲೆ ಕರ್ಕೊಳ್ತಾರೆ. ಆಮೇಲೆ TRP ಜಾಸ್ತಿ ಆಗುತ್ತೆ, ಇದರಿಂದ ಜನಗಳು ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಥರ ಎಲ್ಲ ಗಿಮಿಕ್ ಮಾಡ್ತಿದ್ದಾರೆ ಕಲರ್ಸ್ ಕನ್ನಡದವರು ಅಂತ ತುಂಬ ಜನ ಹೇಳ್ತಿದ್ದೀರಾ. ನೀವು ಇಲ್ಲಿ ಒಂದು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತ ಅಂದರೆ, ಇಲ್ಲಿವರೆಗೂ ನಡೆದಿರುವ ಯಾವುದೇ ಟಾಸ್ಕ್ನಲ್ಲೂ ಕೂಡ ಕುಮಾರಿ ಅಷ್ಟೊಂದು ಫಿಸಿಕಲ್ ಆಗಿ ಎಲ್ಲಿ ಕಾಣಿಸ್ಕೊಂಡಿಲ್ಲ, ಯಾವ ಆಟನೂ ಆಡಿಲ್ಲ. ಅದೇ ರೀತಿ ಇಲ್ಲಿ ಟೀಮ್ನವರು ಕುಮಾರಿನ ಎಲಿಮಿನೇಟ್ ಮಾಡಿದ್ದಾರೆ ಅನ್ನೋದಕ್ಕೂ ಕೂಡ ಯಾವುದೇ ಒಂದು ವಿಡಿಯೋ ಕೂಡ ಇಲ್ಲ. ಸೊ ಆಗಿದ್ರೆ ಕುಮಾರಿ ಎಲ್ಲೋದ್ಲು, ಕುಮಾರಿನ ಏನಕ್ಕೆ ತೋರಿಸ್ತಿಲ್ಲ, ಇದೆಲ್ಲ ಒಂದು ಗಿಮಿಕ್ ಅಷ್ಟೇ. ನನ್ನ ಪ್ರಕಾರ ಚಂದನ್ ಶೆಟ್ಟಿ ಟೀಮಿಂದ ಒಬ್ಬರೋ ಇಬ್ಬರೋ ಇಲ್ಲ 3 ಜನ ಹೋಗೇ ಹೋಗ್ತಾರೆ. ಯಾಕಂದರೆ ಕುಮಾರಿ ಇದ್ದಾಳೆ, ಅದೇ ರೀತಿ ಚರಣ್ ಅವ್ರು ಇದ್ದಾರೆ, ಕಿರಣ್ ಶಾಸ್ತ್ರಿ ಇದ್ದಾರೆ, ಆ ವೈಟ್ಗಿರೋ ಹುಡುಗಿ ಅನನ್ಯ ಇದ್ದಾಳೆ, ಇನ್ನೂ ತುಂಬ ಜನ ಇದ್ದಾರೆ. ಅಂದರೆ ಧನುಷ್ ಕೂಡ ಅವರು ಬೇರೆ ಟೀಮ್ ಇರ್ಬೋದು, ಬಟ್ ಧನುಷ್ ಕೂಡ ಹೋಗ್ತಾರೆ. ಒಟ್ಟು 3 ಜನ ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ ಧನುಷ್, ಕುಮಾರಿ, ಅದೇ ರೀತಿ ಕಿರಣ್ ಶಾಸ್ತ್ರಿ ಇಲ್ಲ ಚರಣ್, ಈ 4 ಜನದಲ್ಲಿ ಯಾರು 3 ಜನ ಹೋಗೇ ಹೋಗ್ತಾರೆ. ನಿಮ್ಮ ಪ್ರಕಾರ ಈ ಸಲದ ಬಿಗ್ ಬಾಸ್ಗೆ ಯಾರ್ಯಾರು ಹೋಗಲು ಅರ್ಹರಿದ್ದಾರೆ ಅಂಥವ್ರನ್ನ ಮಾತ್ರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಕಿರಣ್ ಶಾಸ್ತ್ರಿಗಿಂತ ಚರಣ್ ಶೆಟ್ಟಿ ಅವ್ರಿಗೆ ಬಿಗ್ ಬಾಸ್ಗೆ ಹೋಗೋ ಚಾನ್ಸಸ್ ತುಂಬ ಇದೆ. ಏಕೆಂದರೆ ಇತ್ತೀಚೆಗೆ ಕಿರಣ್ ಶಾಸ್ತ್ರಿ ಅವರು ಅಷ್ಟು ಸೀರಿಯಸ್ ಆಗಿ ಗೇಮ್ಗಳನ್ನ ಆಡ್ತಾ ಇಲ್ಲ. ಚರಣ್ ಶೆಟ್ಟಿ ಅವರು ತುಂಬ ಸೀರಿಯಸ್ ಆಗಿ ಆಡ್ತಾರೆ. ಅದೇ ರೀತಿ ಒಂಚೂರು ಕಾಮಿಡಿ ಸೆನ್ಸ್ ಕೂಡ ಇದೆ ಅವ್ರು ಮಾತಾಡೋ ರೀತಿಲಿ, ಅವ್ರ ಬಾಡಿ ಲ್ಯಾಂಗ್ವೇಜಲ್ಲೆಲ್ಲ. ಸೊ ಹಾಗಾಗಿ ಅವ್ರನ್ನ ಸೆಲೆಕ್ಟ್ ಮಾಡೋ ಚಾನ್ಸಸ್ ಇದೆ. ಕಿರಣ್ ಶಾಸ್ತ್ರಿ ಹಾಗೂ ಚರಣ್ ಶೆಟ್ಟಿ ಇವರಿಬ್ಬರಲ್ಲಿ 100% ಒಬ್ಬರಾದ್ರೂ ಬಿಗ್ ಬಾಸ್ಗೆ ಎಂಟ್ರಿ ಕೊಟ್ಟೇ ಕೊಡ್ತಾರೆ. ಇನ್ನೂ ಸ್ವಲ್ಪ ಜನ ಕುಮಾರಿ ಎಲಿಮಿನೇಟ್ ಆಗಿರ್ಬೋದು, ಕಾಣಿಸ್ತಾನೆ ಇಲ್ಲ ಅಂತೆಲ್ಲ ಹೇಳಿದ್ದಕ್ಕೆ ಕೆಟ್ಟದಾಗೆಲ್ಲ ಕಮೆಂಟ್ ಮಾಡಿದರು. ಅವಳು ಬರ್ದೇ ಇರೋದೇ ಒಳ್ಳೆಯದು, ಯಾಕಂದರೆ ಅವಳು ಫಿಸಿಕಲಾಗಿ ಏನೂ ಇಲ್ಲ, ಬರೀ ಮಾತು ಅಷ್ಟೇ ಅಂತೆಲ್ಲ ಹೇಳಿದರು. ನನ್ನ ಪ್ರಕಾರ ಇಲ್ಲಿವರೆಗೂ ಫಿಸಿಕಲಾಗಿ ಆಡಿರೋರು ಯಾರು ಬಿಗ್ ಬಾಸ್ ಮೇಲೆ ಗೆದ್ದ ಚರಿತ್ರೆನೇ ಇಲ್ಲ. ಒಂದು ಸೀಸನ್ ಇರ್ಬೋದು ಅಷ್ಟೇ, ಇದ್ದಿದ್ದ ಸೀಸನಲ್ಲಿ ಯಾರು ಅಷ್ಟು ಚೆನ್ನಾಗಿ ಆಡ್ದಿದ್ದವರೆಲ್ಲ ಗೆದ್ದಿದ್ದಾರೆ. ಬರೀ ಮಾತಲ್ಲೇ ಆಡಿ ಗಿಲ್ಲಿ ಗೆದ್ದಿದ್ದಾರೆ. ಹಂಗೆ ಬರೀ ಟಾಸ್ಕಲ್ಲೇ ಗೆಲ್ಲೋದಾಗಿದ್ದರೆ ದಿವ್ಯಾ ಸುರೇಶ್, ಅರವಿಂದ್ KP, ಜಗನ್, JK ಈ ಥರ ತುಂಬ ಜನ ಇದ್ದಾರೆ. ಅವರೆಲ್ಲ ಫಿಸಿಕಲಾಗಿ ತುಂಬ ಫಿಟ್ಟಾಗಿದ್ದವರು. ಸೊ ಅವ್ರಿಗೆ ಆರಾಮಾಗಿ ಗೆಲ್ಬೋದಾಗಿತ್ತು. ಬಟ್ ಇಲ್ಲಿವರೆಗೂ ಯಾರು ಆ ಥರ ಗೆದ್ದಿಲ್ಲ. ನಿಮ್ಮ ಪ್ರಕಾರ ಈ ಸೀಸನಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗ್ತಾರೆ ಕಾಮನ್ ಮ್ಯಾನ್ಗಳಲ್ಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.